ನಮಸ್ತೆ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಕಾಲಜ್ಞಾನಿಗಳಾಗಿರಬಹುದು, ಕೆಲವೊಬ್ರು ಜ್ಯೋತಿಷಾಸ್ತ್ರಜ್ಞರಾಗಿರಬಹುದು, ಅವರು ಹೇಳುವಂತಹ ಕೆಲವೊಂದು ಭವಿಷ್ಯದ ಬಗ್ಗೆ ಒಂದು ರೀತಿ ಕುತೂಹಲ ಇರುತ್ತೆ, ಗೊಂದಲ ಇರುತ್ತೆ. ಇದು ಸುಳ್ಳ, ನಿಜಾನ, ಈ ಥರದ ಕೆಲವೊಂದು ಅನುಮಾನ ತಲೆಯಲ್ಲಿ ಮೂಡೋದು ಸಹಜ. ಆದರೆ ಕೆಲವೊಬ್ಬರು ಕಾಲಜ್ಞಾನಿಗಳು ಹೇಳಿರುವಂತಹ ಭವಿಷ್ಯ ನಿಜವಾದಂತಹ ಉದಾಹರಣೆಯನ್ನು ಕೂಡ ನಾವು ಬಹಳಷ್ಟು ಸಂದರ್ಭದಲ್ಲಿ ನೋಡಿದ್ದೀವಿ. ಅದರಲ್ಲೊಬ್ರು ಬಲ್ಗೇರಿಯಾದ ಅತೀಂದ್ರಿಯ ಭವಿಷ್ಯ ಜ್ಞಾನಿ ಬಾಬಾ ವಂಗಾ. 1996ರಲ್ಲೇ ಇವರು ಸಾವನ್ನಪ್ಪಿದ್ರು ಕೂಡ ಅವರು ಹೇಳಿದಂತಹ ಭವಿಷ್ಯವಾಣಿಗಳು ಅವರ ಮರಣದ ನಂತರ ಕೂಡ ಬಹಳಷ್ಟು ಕಾಲ ನಿಜ ಆಗಿದೆ ಅನ್ನೋದು ಕೂಡ ಸಾಬೀತಾಗಿದೆ. ಅನೇಕ ದೊಡ್ಡ ದೊಡ್ಡ ಜಾಗತಿಕ ಘಟನೆಗಳು ಸಂಭವಿಸಿರುವುದ್ರ ಬಗ್ಗೆ ಮೊದಲೇ ಅವರು ಮುನ್ಸೂಚನೆಯನ್ನ ಕೊಟ್ಟಿದ್ರು ಅನ್ನೋದನ್ನ ನಂಬಲಾಗ್ತಾ ಇದೆ. ಹಾಗಾದ್ರೆ ಬಾಬಾ ವಾಂಗಾ ಅವರು ಹೇಳಿದಂತಹ ಒಂದು ಸ್ಫೋಟಕ ಭವಿಷ್ಯವಾಣಿಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಭವಿಷ್ಯವಾಣಿಯ ಮೂಲಕವೇ ಬಾಬಾ ವಂಗಾ ಅವರು ಚಿರಪರಿಚಿತರು. ಅವರ ಅನೇಕ ಭವಿಷ್ಯವಾಣಿಗಳು ನಿಜ ಅಂತ ಈಗಾಗಲೇ ಸಾಬೀತಾಗ್ಬಿಟ್ಟಿದೆ. ಬಾಬಾ ವಾಂಗಾ ಅವರ ಮರಣದ ನಂತರ ಕೂಡ ಅವರ ಭವಿಷ್ಯವಾಣಿಗಳು ಜನರಲ್ಲಿ ಒಂದು ರೀತಿ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಆ ಭವಿಷ್ಯವಾಣಿಗಳನ್ನ ಕೇಳಿದ ಮೇಲೆ ಬಾಬಾ ವಾಂಗಾ ಈ ರೀತಿಯಾಗಿ ಹೇಳಿದ್ರು, ಇಂಥ ಇಸುವೆಯಲ್ಲಿ ಇಂತಹ ಸಂದರ್ಭದಲ್ಲಿ ಈ ಘಟನೆ ಆಗಬಹುದಾ ಅನ್ನುವಂತಹ ಆತಂಕ ಕೂಡ ಕಾಡೋದು ಸಹಜ. ಆಕೆ ಹೇಳಿದ ಪ್ರಕಾರ 2025ರಲ್ಲಿ ಯುರೋಪ್ನಲ್ಲಿ ಭೀಕರ ಯುದ್ಧ ಸಂಭವಿಸುತ್ತೆ. ಇದು ಯುರೋಪ್ ಖಂಡದ ಅರ್ಧಾಂಶ ಜನತೆಯನ್ನೇ ನಿರ್ಮೂಲನ ಮಾಡುತ್ತೆ. ಈಗ ಅಲ್ಲಿ ನಡೀತಾ ಇರುವಂತಹ ಘಟನೆಗಳನ್ನ ನೋಡಿದ್ರೆ ಇದು ನಿಜ ಅಂತ ಅನ್ನಿಸ್ಬಿಡುತ್ತಲ್ವಾ. ಜೊತೆಗೆ ಆಕೆ ಇನ್ನೊಂದು ಭಯಾನಕ ಭವಿಷ್ಯವನ್ನು ಕೂಡ ಹೇಳಿದ್ದಾರೆ. ಅದೇನಂತಂದ್ರೆ 2043ರ ಹೊತ್ತಿಗೆ ಇಡೀ ಯುರೋಪ್ ಖಂಡ ಮುಸ್ಲಿಂ ಆಳ್ವಿಕೆಯಡಿ ಸಿಕ್ಕಾಕೊಳ್ಳುತ್ತೆ. ಇಂದು ಇಸ್ರೇಲ್ ಪರ ಅಷ್ಟೂ ಮುಸ್ಲಿಂ ದೇಶಗಳು ತೊಡೆ ತಟ್ಟಿ ನಿಂತಿರೋ ರೀತಿಯನ್ನ ನೋಡ್ಬಿಟ್ರೆ ಇದರ ಆರಂಭ ಇಲ್ಲಿಂದಾನೇ ಆಗ್ತಾ ಇದೆಯಾ ಅಂತ ಅನ್ಸುತ್ತಲ್ವಾ. ಇನ್ನು ಭಾರತದ ಬಗ್ಗೆ ಹೇಳೋದಾದ್ರೆ, ಭಾರತ ಪ್ರಪಂಚದಾದ್ಯಂತ ಹಿಂದೂ ಬಹುಸಂಖ್ಯಾತ ರಾಷ್ಟ್ರ ಅಂತ ಕರೆಯಲ್ಪಡುತ್ತೆ. ಅಲ್ಲಿ ಎಲ್ಲಾ ಧರ್ಮದ ಜನರು ಒಟ್ಟಿಗೆ ವಾಸ ಮಾಡ್ತಾರೆ. ಆದರೆ ಭಾರತ ಮಾತ್ರ ಅಲ್ಲ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಸೇರಿದ ಹಾಗೆ ಅನೇಕ ದೇಶಗಳಲ್ಲಿ ಹಿಂದೂಗಳು ಕೂಡ ಇದ್ದಾರೆ. ಆದ್ರೆ ಒಂದು ವರದಿ ಪ್ರಕಾರ 2050ರ ವೇಳೆಗೆ ಭಾರತವನ್ನ ಹೊರತುಪಡಿಸಿದ್ರೆ ಉಳಿದೆಲ್ಲಾ ದೇಶಗಳಲ್ಲಿ ಹಿಂದೂ ಜನಸಂಖ್ಯೆ ಕಣ್ಮರೆಯಾಗುತ್ತೆ. ಪ್ಯೂ ರಿಸರ್ಚ್ ನ ಹೊಸ ಅಧ್ಯಯನದ ಪ್ರಕಾರ ಹಿಂದೂ ಧರ್ಮ 2050ರ ವೇಳೆಗೆ ವಿಶ್ವದ 3ನೇ ಅತಿ ದೊಡ್ಡ ಧರ್ಮ ಆಗುತ್ತೆ. ಆದ್ರೆ ಭಾರತ ಇಂಡೋನೇಷ್ಯಾವನ್ನ ಹಿಂದಿಕ್ಕಿ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನ ಹೊಂದಿರೋ ದೇಶವಾಗುತ್ತೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಆ ರಿಪೋರ್ಟ್ ನಲ್ಲಿ ಇರೋದು. ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಮುಸ್ಲಿಮರು ಇರ್ತಾರೆ ಅಂತಾನು ಹೇಳಿದ್ದಾರೆ. ಈ ರಿಸರ್ಚ್ ಪ್ರಕಾರ ಫ್ಯೂ ರಿಸರ್ಚ್ ಸೆಂಟರ್ ದಿ ಫ್ಯೂಚರ್ ಆಫ್ ವರ್ಲ್ಡ್ ರೀಜನ್ಸ್ ಅಧ್ಯಯನ 2050ರ ವೇಳೆಗೆ ವಿಶ್ವಾದ್ಯಂತ ಹಿಂದೂ ಜನಸಂಖ್ಯೆ ಸುಮಾರು 34% ಹೆಚ್ಚಾಗುತ್ತೆ. 1 ಶತಕೋಟಿಗಿಂತ ಸ್ವಲ್ಪ ಹೆಚ್ಚು, 1.4 ಶತಕೋಟಿಗೆ ಹೆಚ್ಚಾಗುತ್ತೆ ಅಂತ ಅಂದಾಜಿಸಿದ್ರೆ ವಿಶ್ವದ ಒಟ್ಟು ಜನಸಂಖ್ಯೆಯಲ್ಲಿ ಹಿಂದೂಗಳು 14.9%ನಷ್ಟಿದ್ದಾರೆ. ನಂತರ ಕ್ರಿಶ್ಚಿಯನ್ನರು 31.4%, ಹಾಗೆ ಮುಸ್ಲಿಮರು 29.7%ನಷ್ಟು ಇದ್ದಾರೆ ಅಂತ ಅಧ್ಯಯನ ಹೇಳಿದೆ. ಅಟ್ ದಿ ಸೇಮ್ ಟೈಮ್ ಭಾರತ ಇತರ ದೇಶಗಳಿಗಿಂತ ಹೆಚ್ಚು ಮುಸ್ಲಿಮರನ್ನ ಹೊಂದಿರುತ್ತೆ. ಈ ಅಧ್ಯಯನದ ಪ್ರಕಾರ 2050ರ ವೇಳೆಗೆ ಭಾರತದಲ್ಲಿ ಮುಸ್ಲಿಮರ ಸಂಖ್ಯೆ 310 ಮಿಲಿಯನ್ ಮೀರುತ್ತೆ. ಭಾರತದ ಜನಸಂಖ್ಯೆಯಲ್ಲಿ ಹಿಂದೂಗಳು ಬಹುಸಂಖ್ಯಾತರು 77%, ಹಾಗೆ ಮುಸ್ಲಿಮರು ಅತಿ ದೊಡ್ಡ ಅಲ್ಪಸಂಖ್ಯಾತರು 18% ಅಂತ ಹೇಳಿದೆ. ಈ ಮೂರೂ ಮುಸ್ಲಿಂ ರಾಷ್ಟ್ರಗಳಲ್ಲಿ ಹಿಂದೂ ಜನಸಂಖ್ಯೆ ಕಡಿಮೆಯಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಈ ವರದಿಯಲ್ಲಿ ಹೇಳಿದೆ. ಆ 3 ರಾಷ್ಟ್ರಗಳು ಯಾವ್ಯಾವು ಅನ್ನೋದಾದ್ರೆ, ಆಗ್ಲೇ ಹೇಳಿದ ಹಾಗೆ ಭಾರತದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಮರ ಸಂಖ್ಯೆ ಏನಾದ್ರೂ ಹೆಚ್ಚಾಗ್ಬಿಟ್ರೆ ಕೆಲವು ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರಗಳಲ್ಲಿ ಹಿಂದೂಗಳ ಸಂಖ್ಯೆ ಕೂಡ ಕಮ್ಮಿ ಆಗುತ್ತೆ. ಕಡಿಮೆ ಫಲವತ್ತತೆಯ ದರ, ಮತಾಂತರ ಹಾಗೆ ವಲಸೆಯಂತಹ ಕಾರಣಗಳಿಂದ 2050ರಲ್ಲಿ ಅನೇಕ ದೇಶಗಳಲ್ಲಿ ಹಿಂದೂಗಳ ಜನಸಂಖ್ಯೆ ಕುಸಿತಾ ಬರುತ್ತೆ. ಹಿಂದೂಗಳ ಜನಸಂಖ್ಯೆ ಕಮ್ಮಿ ಆಗುವಂತಹ ಮೊದಲ ದೇಶ ಅಂದ್ರೆ ಅದು ಪಾಕಿಸ್ತಾನ. 2010ರಲ್ಲೇ ಹಿಂದೂಗಳ ಜನಸಂಖ್ಯೆ 1.6%ಇತ್ತು. ಈ ರಿಸರ್ಚ್ ಪ್ರಕಾರ ಇದು 2050ರಲ್ಲಿ 1.3ಕ್ಕೆ ಇಳಿಯುತ್ತೆ. ಇನ್ನು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಜನಸಂಖ್ಯೆ 2010ರಲ್ಲಿ 8.5%ಇತ್ತು. ಇದು 2050ರ ಅಷ್ಟೊತ್ತಿಗೆ 7.2% ಕಮ್ಮಿ ಆಗಬಹುದು ಅನ್ನೋ ಅಂದಾಜು ಮಾಡಲಾಗಿದೆ.
ಇನ್ನೊಂದು ಕಡೆ ಅಫ್ಘಾನಿಸ್ತಾನದಲ್ಲಿ ಹಿಂದೂಗಳ ಜನಸಂಖ್ಯೆ 2050ರಲ್ಲಿ 0.4ರಿಂದ 0.3ರಷ್ಟು ಇರುತ್ತೆ ಅಂತ ಅಂದಾಜಿಸಲಾಗಿದೆ. ಇನ್ನು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ಭವಿಷ್ಯವನ್ನ ನುಡಿತಾರೆ. ಈಗ ಒಂದು ರಿಸರ್ಚ್ ಬಗ್ಗೆ ಹೇಳಿದ್ವಿ, ಈಗ ಭವಿಷ್ಯವಾಣಿ, ಕಾಲಜ್ಞಾನಿಗಳು ಹೇಳಿರುವಂತಹ ಭವಿಷ್ಯವಾಣಿಗಳ ಬಗ್ಗೆ ಮಾತಾಡೋದಾದ್ರೆ, ಬಾಬಾ ವಾಂಗಾ ಅವರು ನುಡಿದಂತಹ ಅನೇಕ ಭವಿಷ್ಯಗಳಲ್ಲಿ ಕೆಲವೊಂದು ನಿಜ ಕೂಡ ಆಗಿವೆ. ಅದರಲ್ಲಿ ಒಂದು ಉದಾಹರಣೆ ಕೊಡೋದಾದ್ರೆ, ಚೆಕೋಸ್ಲೋವಾಕಿಯಾ ಹಾಗೆ ಯುಗೋಸ್ಲಾವಿಯಾ ವಿಘಟನೆ, ಬೆರ್ನೋಬಿಲ್ ಪರಮಾಣು ಅಪಘಾತ, ಸ್ಟಾಲಿನ್ ಸಾವಿನ ದಿನಾಂಕ ಇತ್ಯಾದಿ ಸೇರಿದ ಹಾಗೆ ಅನೇಕ ಭವಿಷ್ಯವಾಣಿಗಳು ನಿಜ ಅನ್ನೋದು ಸಾಬೀತಾಗಿದೆ. ಹೀಗಾಗಿ ಈಗ ಜನರು ಹೊಸ ವರ್ಷದಲ್ಲಿ ಬಾಬಾ ವಾಂಗಾ ಅವರ ಭವಿಷ್ಯವನ್ನ ತಿಳಿದುಕೊಳ್ಳೋದಕ್ಕೆ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಅದರಲ್ಲಿ ಬಾಬಾ ವಾಂಗಾ ಅವರು 2025ರ ಭವಿಷ್ಯವಾಣಿಯಲ್ಲಿ ಆರಂಭದಲ್ಲೇ ವಿನಾಶ ಶುರುವಾಗಬಹುದು ಅಂತ ಹೇಳಿದ್ದಾರೆ. ಇದರ ಬಗ್ಗೆ ಸಾಕಷ್ಟು ವರದಿ ಕೂಡ ಆಗಿದ್ದು, ಬಾಬಾ ವಾಂಗಾ ಅವರ ಈ ಭವಿಷ್ಯವಾಣಿಯು ಅವರ ಅನುಯಾಯಿಗಳು ಹಾಗೆ ಸಾಮಾನ್ಯ ಜನರಲ್ಲಿ ಒಂದು ರೀತಿ ಗಂಭೀರವಾದಂತಹ ಕಳವಳಕ್ಕೂ ಕಾರಣ ಆಗಿದೆ. 2025ರ ವೇಳೆಗೆ ಯುರೋಪ್ ಖಂಡದ ದೊಡ್ಡ ಜನಸಂಖ್ಯೆಯನ್ನ ನಾಶಪಡಿಸೋ ಪ್ರಮುಖ ಸಂಘರ್ಷದ ಬಗ್ಗೆ ಬಾಬಾ ವಾಂಗಾ ಭವಿಷ್ಯ ನುಡಿದಿದ್ದಾರೆ. ಇದರ ಮಧ್ಯೆ ಬಾಬಾ ವಾಂಗಾ ಅವರು 2043ರ ವೇಳೆಗೆ ಯುರೋಪ್ ಮುಸ್ಲಿಂ ಆಳ್ವಿಕೆಗೆ ಒಳಪಡುತ್ತೆ ಅನ್ನೋ ಭವಿಷ್ಯ ನುಡಿದಿದ್ದು, 2076ರ ವೇಳೆಗೆ ಪ್ರಪಂಚದಾದ್ಯಂತ ಕಮ್ಯುನಿಸ್ಟ್ ಆಳ್ವಿಕೆ ಬರುತ್ತೆ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ. ಸೊ ಈ ವಿಚಾರ ಕೂಡ ಎಲ್ರಿಗೂ ಗಾಬರಿ, ಆತಂಕಕ್ಕೂ ಕೂಡ ಕಾರಣ ಅಂತ ಹೇಳ್ಬೋದು. ಈಗ ಬಾಬಾ ವಾಂಗಾ ಅವರ ಜೊತೆಗೇನೆ ನಾಸ್ಟ್ರಾಡಾಮಸ್ ಅನ್ನೋರು ಕೂಡ ಭವಿಷ್ಯವನ್ನ ಹೇಳೋದ್ರಲ್ಲಿ ಫೇಮಸ್. ಅವರ ಭವಿಷ್ಯವಾಣಿ ಕೂಡ ನಿಜ ಅಂತ ಬಹಳಷ್ಟು ಮಂದಿ ನಂಬ್ತಾರೆ, ಅವ್ರು ಹೇಳೋ ಮಾತು. ಹಾಗೆ ಈ ನಾಸ್ಟ್ರಾಡಾಮಸ್ ಕೂಡ ಭೀಕರ ಪರಿಸ್ಥಿತಿ ಎದುರಾಗುತ್ತೆ ಅಂತ ಕಟು ಭವಿಷ್ಯವನ್ನ ನುಡಿದಿದ್ರು. ಅವರ ಶತಮಾನಗಳ ಹಳೆಯ ಭವಿಷ್ಯವಾಣಿಗಳು ಖಂಡವನ್ನ ಆವರಿಸುವ ಕ್ರೂರ ಯುದ್ಧಗಳು ನಡೆಯುತ್ತೆ ಅಂತ ಹೇಳಿದ್ರು. ಇವರಿಬ್ಬರು ಕೊಟ್ಟಿರುವಂತಹ ಮುನ್ಸೂಚನೆ ಬಹುತೇಕ ಒಂದೇ ವಿಷಯ ಅಂತ ಹೇಳ್ಬೋದು, ಅದು ಯುರೋಪ್ನ ಘೋರ ಯುದ್ಧ ಅಂತ. ಸೊ ದೊಡ್ಡ ಮಟ್ಟದ ಚರ್ಚೆ ಕೂಡ ಇದ್ರ ಬಗ್ಗೆ ಆಗ್ತಾ ಇದೆ. ಬಾಬಾ ವಾಂಗಾ ನುಡಿದ ಭವಿಷ್ಯವಾಣಿ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಪ್ರಾಚೀನ ಕಾಲದ ನಾಸ್ಟ್ರಾಡಾಮಸ್ ನುಡಿದಿರೋ ಭವಿಷ್ಯಗಳನ್ನ, ವ್ಯಾಖ್ಯಾನಗಳನ್ನ ನೋಡ್ತಾ ಇದ್ರೆ ಸದ್ಯ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದ್ರಿಂದ ದೊಡ್ಡ ಮಟ್ಟದ ಚರ್ಚೆಗಳಿಗೆ ಕಾರಣ ಆಗಿದೆ. ಈ ಭವಿಷ್ಯವಾಣಿಗಳು ನೋಡುಗರನ್ನ ಒಂದು ನಿಮಿಷ ಭಾರಿ ಆಶ್ಚರ್ಯಕ್ಕೂ ಕೂಡ ದೂಡಿವೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗಾದ್ರೆ ಬಾಬಾ ವಾಂಗಾ ಅವರು 2043ರ ಹೊತ್ತಿಗೆ ಮುಸ್ಲಿಂ ಆಳ್ವಿಕೆ ಇರುತ್ತೆ ಅಂತ ಹೇಳಿದ್ದಾರೆ ಅನ್ನೋದಾದ್ರೆ, ನಿಜಕ್ಕೂ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಒಂದು ಆಲೋಚನೆ ಕೂಡ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಭಾರತ ಅಂತ ಬಂದ ತಕ್ಷಣ ಹಿಂದೂಸ್ತಾನ, ಹಿಂದೂಗಳೇ ಹೆಚ್ಚಾಗಿರುವಂತಹ ಭಾರತದಲ್ಲಿ ಇದು ಸಾಧ್ಯನಾ ಅಂತ ಕೂಡ ಕೆಲವ್ರಿಗೆ ಅನ್ಸುತ್ತೆ. ಹಾಗಾದ್ರೆ ಬಾಬಾ ವಾಂಗಾ ಅವರು ಹೇಳಿರುವಂತಹ ಭವಿಷ್ಯ ನಿಜ ಆಗಬಹುದು ಅಂತ ಅನ್ಸುತ್ತಾ? ಅದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳೇನಾದ್ರು ಇದ್ರೆ ನೀವು ಅದನ್ನ ಮೆನ್ಷನ್ ಮಾಡ್ಬೋದು. ಆದ್ರೆ ಈಗ ಅಟ್ ದಿ ಪ್ರೆಸೆಂಟ್ ಏನಂತಂದ್ರೆ, ಬಹಳಷ್ಟು ಮಂದಿ ಹೇಳೋದು, ಈಗ ವಕ್ಫ್ ವಿಚಾರ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಈ ವಕ್ಫ್ ಕಾಯ್ದೆಗೇನೆ ತಿದ್ದುಪಡಿ ತರಬೇಕು ಅಂತ ಕೇಂದ್ರ ಸರ್ಕಾರ ಒಂದು ಹೆಜ್ಜೆಯನ್ನ ಇಟ್ಟಿರೋ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅಂದ್ರೆ ಈಗ ರೈತರ ಜಮೀನುಗಳಾಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಅನೇಕ ಟ್ರಸ್ಟ್ಗಳಾಗಿರ್ಬೋದು, ಎಲ್ಲವೂ ವಕ್ಫ್ಗೆ ಸಂಬಂಧಪಟ್ಟಂತ ಆಸ್ತಿ ಅಂತ ಕೆಲವೊಂದು ನೋಟಿಸ್ ಹೋಗ್ತಾ ಇರುವಂತ ವಿಚಾರವನ್ನ ನೋಡಿದ್ರೆ, ನಿಜಕ್ಕೂ ಮುಸ್ಲಿಂ ಆಳ್ವಿಕೆ ಸಾಧ್ಯನಾ? ನಮ್ಮ ಭಾರತವನ್ನ ಹಿಂದೂಸ್ತಾನ ಅಂತ ಕೂಡ ಕರಿತೀವಿ. ಹಿಂದೂಗಳೇ ಹೆಚ್ಚಾಗಿರುವ, ಬಹುಸಂಖ್ಯಾತ ಹಿಂದೂಗಳಿರುವಂತಹ ದೇಶ. ಇಲ್ಲಿ ಅದು ಸಾಧ್ಯ ಇಲ್ಲದೆ ಇರಬಹುದು. ಆದ್ರೆ ಬೇರೆ ಕಡೆಗಳಲ್ಲಿ, ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇದು ಸಾಧ್ಯನಾ? ಈಗಾಗಲೇ ಮುಸ್ಲಿಂ ರಾಷ್ಟ್ರಗಳು ಇವೆ ಅನ್ನೋದು ಅಷ್ಟೇ ಸತ್ಯ. ಆದ್ರೆ ಬಹುತೇಕ ಪಾಲು, ಬಹುತೇಕ ರಾಷ್ಟ್ರಗಳಲ್ಲಿ ಮುಸ್ಲಿಂ ಆಳ್ವಿಕೆ ಬರುತ್ತೆ ಅನ್ನೋದಾದ್ರೆ ಬಾಬಾ ವಾಂಗಾ ಅವರು ನುಡಿದಂಥ ಭವಿಷ್ಯ ನಿಜ ಆಗಬಹುದು ಅಂತಾನು ಅನ್ಸುತ್ತೆ. ಹಾಗೆ ನಮ್ಮ ದೇಶದ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ ಆ ಥರಕ್ಕೇನಾದ್ರೂ ಅನ್ಸುತ್ತಾ? ಸೊ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮೂಲಕ ತಿಳಿಸಿ.